Adidana studio owner. Black Sheep movie, this is the first produced movie by me and my co-producer Manju. And of course, this is completely ಡೈರೆಕ್ಟ್ ಮಾಡಿರೋದು ಜೀವನ್ ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದ್ದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು. ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರರಂಗ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವದಿಸಿ. ಹಿಂದೆ ಹುಟ್ಟಿದಂಥ ಕತೆ ಇದು, ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು. ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಗಳೂರಿನವನು, ಸೊ ಆ್ಯಕ್ಚುಲಿ ಮಲೆನಾಡೋರು. ಇಲ್ಲಿ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ಆಯಿತು. ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದನೇ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ಹರೇ ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಡ್ಯಾನ್ಸ್ ಮಾಡ್ತೀನಿ. ಸೊ ಅದರಲ್ಲಿ ಚ್ಯುತಿ ಹರಿಹರನ್ ಬಂದು ನನ್ನ ಪೇರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವಸ್ಥಾನ ಆಫ್ ಮುದ್ದೇಗೌಡ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ. ಸ್ಪೆಷಲ್ ಅಪಿರೆನ್ಸ್ ಸಾಂಗ್ ಬಂದಿದೆ. ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಒಂದು ಸಿನಿಮಾ. ಸೊ ಅಭಿನಂದನೆ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿರೋಂಥ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಬಂದು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದೆ. ಸುದೀಪ್ ಸರ್ ಬಂದುಬಿಟ್ಟು ಆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಕೂಡ. ಇದಾದಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದು ಈ ಕೊರಿಯೋಗ್ರಫಿ ಕೂಡ ನಾನೇ ಮಾಡಿ, ನಿರ್ದೇಶನ ಕೂಡ ನಾನೇ ಮಾಡಿ, ಕತೆ ಕೂಡ ಇದು ಸೊಮೆ ಕತೆ. ಸೊ ನಾನೇ ಮಾಡಿರೋಂಥ ಕತೆ ಇದು. ಆಮೇಲೆ ಮೂವಿಗೆ ಇಷ್ಟು ನನ್ನ ಜರ್ನಿ. ಸರ್ ನನ್ನ ಕ್ಯಾರೆಕ್ಟ್ರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ, ಒಂದು ಸಿ ಐ ಡಿ ಆಫೀಸರ್ ಜರ್ನಿ, ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಏನು ನಡೆಯುತ್ತೆ, ನನಗೇನಾಗಿತ್ತು, ಅದೊಂದು ಜರ್ನಿ ಇದೆ. ಅದರಲ್ಲಿ ಎಲ್ಲ ಬಂದೋಗುತ್ತೆ. ನೀವೇ ಡ್ರಗ್ಸ್ ಅಂತ ಕೇಳಿರಲ್ಲ, ಅದನ್ನು ಇದೆ ಸ್ವಲ್ಪ. ಎಲ್ಲ ಥರನೂ ಒಬ್ಬ ಮಾಫಿಯಾ ಅಂದರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ. ಸರ್ ಜೀವನ್ ಸರ್ ಹೇಳಿದ್ರು ಫಸ್ಟೇ, ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ, ನನಗೆ ಆಫೀಸರ್ ಆಗಿದ್ದಾಗ ಒಂದು 6 ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು 3 months ಆಯಿತು. ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದು 3 months ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ. ಆಮೇಲೆ ಸ್ಟಂಟ್ ಅಂತಲೂ ಅಷ್ಟೇ ಒಂದು 3 to 4 months ಪ್ರಾಕ್ಟೀಸ್ ಮಾಡಿದ್ದೀವಿ. ಇದಕ್ಕೆ ಮೇನ್ ಸ್ನೇಹಿತರೆ, ಪ್ರಿಂಟು, ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ, ಮತ್ತು ನೀವು ಮೂರಲ್ಲೂ ಇದ್ದೀರಾ ಸರ್, ನೆಚ್ಚಿನ ಛಾಯಾಗ್ರಾಹಕರೇ ಮತ್ತು ಬ್ಲ್ಯಾಕ್ ಶೀಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, DOP ಎಲ್ಲರಿಗೆ. ಅದ್ಭುತವಾದ ಸಾಂಗು, ಟೀಸರ್, ಟ್ರೈಲರ್ ಎಲ್ಲ ನೋಡಿದ್ವಿ. ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ, ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ. ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅದೇನೋ ಸಪ್ರೇಟ್ ಆಗಿರ್ತೀವಿ, ಅವನೊಂದು ಡಿಫ್ರೆಂಟು, ಅನ್ಯೂಶಲ್, ಅವನು ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್. ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲಕ್ ಅಂತೀವಿ, ವೈಟ್ ಅಂದರೆ ಪೀಸ್. ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿಕರ್. ಪರಿಚಯ ಆಗಿದ್ದರಿಂದ ಇವತ್ತು ಲೊಕೇಶನ್ದಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಜೀವನ್, ಯು ಮೈಟ್ ಗೆಟ್ ಎ ಫ್ಯೂ ಗರ್ಲ್ ಫ್ರೆಂಡ್ಸ್ ಆಫ್ಟರ್ ಮೈ ಸ್ಟೇಟ್ಮೆಂಟ್ಸ್. ಎಕ್ಸ್ಟ್ರೀಮ್ ಕ್ಲಾರಿಟಿ ಇರೋಂಥ ಒಬ್ಬ ನಿರ್ದೇಶಕ. ಮೊದಲನೇದಾಗಿ ನಾನು ಜೀವನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಏನು ಹೆಂಗೆ ಮಾಡ್ತಾನೆ, ಹೆಂಗೆ ಕೈ ಕೆಲಸ ತಗಿಸ್ಕೊಬೋದು ಅಂತ ನಮಗೇನು ಮೊದಲೇ ಗೊತ್ತಿರಲಿಲ್ಲ. ಸೊ ಜೀವನ್ ಡೈರೆಕ್ಟಾಗೆ ಸೆಲೆಕ್ಟ್ ಮಾಡಿದ್ದಾಯಿತು ನನಗೆ ಈ ಸಿನಿಮಾಗೆ. ಸೊ ಸರ್ ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್. ಆ್ಯಂಡ್ ನನ್ನ ಕೋಸ್ಟಾರ್ ನಮ್ಮ ರವಿ ಸರ್, ನಮ್ಮ ನಿಶಾ ಅವರು ಮತ್ತು ಶಿವಾಂಗ್ ಅವರು, ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ಪ್ರತಿಯೊಂದು ಶಾರ್ಟಲ್ಲೂ ಹೆಲ್ಪ್ ಮಾಡ್ತಿದ್ರು ನಮಗೆ. ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದರೆ ಆ ಶಾರ್ಟ್ಸ್ ಬರ್ತಿರ್ಲಿಲ್ಲ ನಮ್ಗೆ ಆ್ಯಕ್ಚುಲಾಗೆ. ಸೊ ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ನಮ್ಮ ನಿಶಾ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು. ಹೌದು ಸರ್, ಸಾಂಗ್ ಸಖತ್ತಾಗಿದೆ ಸರ್. ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಯಾರಿಗೆ ಇಷ್ಟಪಡ್ತೀನಿ ಅಂದರೆ ಜೀವನ್ ಅವರಿಗೆ. ಜೀವನ್ ಅವರು ನಾನು ತುಂಬ ಮುಂಚೆಯಿಂದನೂ ಪರಿಚಯ ನನಗೆ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಇಟ್ ಈಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು. ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್, ಇವರಿಗೆ.
ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜು ಕೆಲಸ ಮಾಡೋಕ್ಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶೀಪ್. ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ, ಸೀರಿಯಲ್ಗಳು ಮಾಡಿದ್ದೀನಿ, ಸಿನಿಮಾಗಳು ಮಾಡಿದ್ದೀನಿ. ನನ್ನನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು. ಅದಾದ ನಂತರ PRK ಪ್ರೊಡಕ್ಷನ್ಸಲ್ಲಿ ಆಚಾರ್ಯ & ಕೋ ಅಂತ ಬಂತು. ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ 3ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್, ಯಾಕಂದರೆ ಇದು ನನ್ನ ಡೆಬ್ಯೂ ಸಿನಿಮಾ ಆಸ್ ಎ ಲೀಡ್ ಅಂತ. ಎಸ್, ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು. ಸೊ ನಾನು ನನ್ನ ಪಾತ್ರದ ಬಗ್ಗೆ ತುಂಬ ಏನೂ ಹೇಳಲ್ಲ, ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ಗೆ ಬರಬೇಕು. ನಮ್ದು ಫಸ್ಟು, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನಾನು ಬಂದು ಕಾರ್ಪೊರೇಟ್ IT ಕೆಲಸ ಮಾಡ್ತೇನೆ. ಸೊ ಜೀವನ್ ಸಾರು, ಪ್ರಶಾಂತು, ವಿಶಾಲ್ ಸರ್ ಎಲ್ಲ ಫ್ರೆಂಡ್ಸ್ ನಾನು. ಸೊ ಹಾಗಾಗಿ ಒಪ್ಕೊಂಡು ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶಿವಾಂಗಿ ದವೆ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ತುಂಬ ಧನ್ಯವಾದಗಳು. I'm from Gujarat, but I've grown up in Chennai. So how did you get this project? So I gave the audition. So first I have done the shoot with Ashwini ma'am, and then the Jeevan sir selected me, and we had gone for an audition, and he thought okay, I will be suitable for the character somewhere.